ನಮಸ್ಕಾರ ಸ್ನೇಹಿತರೆ, ನಾನೊಬ್ಬ ಉತ್ತರ ಕನ್ನಡ ಜಿಲ್ಲೆಯ ಒಬ್ಬ ಸಾಮಾನ್ಯ ಪ್ರಜೆ. ನನ್ನ ನೆಲ ಜಲ ಇದಕ್ಕೇನಾದರೂ ತೊಂದರೆ ಆಗ್ತಾ ಇದೆ ಅಂದರೆ ನಾನು ಧ್ವನಿ ಎತ್ತಲೇಬೇಕು. ಸರ್ಕಾರ ಅಘನಾಶಿನಿ ಬೇಡ್ತಿ ನದಿ ಜೋಡಣಾ ಯೋಜನೆಯನ್ನ ಜಾರಿಗೆ ತರಬೇಕು ಅಂತ ತುಂಬಾ ಕಷ್ಟಪಡ್ತಾ ಇದೆ. ಅದನ್ನ ಮಾಡಲೇಬೇಕಂತ ದೃಢ ನಿರ್ಧಾರ ತಗೊಂಡಂಗ ಅನಿಸ್ತಾ ಇದೆ. ಸರ್ಕಾರ ಏನ್ ಹೇಳ್ತಾ ಇದೆ ಅಂದ್ರೆ ಈ ಯೋಜನೆಯಿಂದ ಒಂದು ಬಯಲ್ಸೀಮೆಯ ಅಭಿವೃದ್ಧಿ ಸಾಧ್ಯ ಅಂತ. ಯಾರದ್ದು ಅಭಿವೃದ್ಧಿ ಆಗುತ್ತೋ ಬಿಡುತ್ತೋ ಗೊತ್ತಿಲ್ಲ, ಆದ್ರೆ ರಾಜಕಾರಣಿಗಳ ಅಭಿವೃದ್ಧಿ ಅಂತೂ ಖಂಡಿತ ಆಗುತ್ತೆ. ಹಾಗಾದ್ರೆ ಈ ನದಿ ಜೋಡಣೆ ಅಂದ್ರೆ ಏನು ಅನ್ನೋದನ್ನ ನನಗೆ ತಿಳಿದಿರುವಂತಹ ಮಟ್ಟಿಗೆ ನಾನು ನಿಮ್ಗೆ ವಿವರಿಸಲಿಕ್ಕೆ ಇಷ್ಟಪಡ್ತೀನಿ. ಅಘನಾಶಿನಿ ಹಾಗೂ ಬೇಡ್ತಿ ಈ ಎರಡು ನದಿಗಳು ಪಶ್ಚಿಮಾಭಿಮುಖವಾಗಿ ಹರಿಯುವಂತಹ ನದಿಗಳು. ಅಂದ್ರೆ ಪಶ್ಚಿಮ ದಿಕ್ಕಿನಲ್ಲಿ ಈ ಎರಡು ನದಿಗಳು ಹರಿಯುತ್ತೆ. ಈ ಎರಡು ನದಿಗಳು ಹರಿದು ಸಮುದ್ರವನ್ನ ಸೇರುತ್ತೆ. ಇದಕ್ಕೆ ಯಾವುದೇ ರೀತಿಯ ಅಣೆಕಟ್ಟೆಗಳಿಲ್ಲ ಸದ್ಯದಲ್ಲಿ. ಆದ್ರೆ ಸರ್ಕಾರ ನದಿಗಳಿಗೆ ಅಣೆಕಟ್ಟನ್ನ ಕಟ್ಟಿ ಅದನ್ನ ಪಶ್ಚಿಮದಿಂದ ಪೂರ್ವಕ್ಕೆ ಹರಿಯುವಂತ ಒಂದು ವರದಾ ನದಿಗೆ ಸೇರಿಸುವಂತ ಒಂದು ಯೋಜನೆಯನ್ನ ಹಮ್ಮಿಕೊಳ್ತಾ ಇದೆ. ಸರ್ಕಾರ ಏನ್ ಹೇಳ್ತಾ ಇದೆ ಅಂದ್ರೆ ಇದರಿಂದ 16-20 TMC ನೀರು ಬಯಲ್ಸೀಮೆಗೆ ಹರಿದು ಬರುತ್ತೆ. ಹಾಗೆ 16 ಲಕ್ಷ ಹೆಕ್ಟೇರ್ ಅಷ್ಟು ಜಮೀನಿಗೆ ನೀರಾವರಿ ಸಿಗುತ್ತೆ, ಕುಡಿಯುವ ನೀರಿನ ಸಮಸ್ಯೆಗೆ ಪರಿಹಾರ ಸಿಗುತ್ತೆ ಅಂತ ಹೇಳಿ ಇವರು ಹೇಳ್ತಾ ಇದ್ದಾರೆ. ಆದ್ರೆ ನಾವ್ ಏನಕ್ಕೆ ವಿರೋಧ ಪಡ್ತಾ ಇದೀವಿ ಅಂದ್ರೆ ವಿರೋಧಿಸ್ತಾ ಇದ್ದೇವೆ ಅಂದ್ರೆ ಇದರಿಂದ ಅರ್ಧ ಉತ್ತರ ಕನ್ನಡ ಜಿಲ್ಲೆ, ಸಾವಿರಾರು ವರ್ಷಗಳ ಇತಿಹಾಸ ಇರುವಂತಹ ಒಂದು ಉತ್ತರ ಕನ್ನಡ ಜಿಲ್ಲೆ ಮುಳುಗಿ ಹೋಗುವಂತ ಒಂದು ಸಾಧ್ಯತೆ ಇದೆ. ಹಾಗಲ್ಲದೆ ಅನೇಕ ಪಶ್ಚಿಮ ಘಟ್ಟಗಳು ಅಂದ್ರೆ ಕಾಡಿನ ಒಂದು ಸಂಪತ್ತು, ಸಸ್ಯ ಸಂಪತ್ತು, ಆ ಸಂಪತ್ತೇ ನಾಶ ಆಗುವಂತ ಒಂದು ಭೀತಿ ಎದುರಾಗ್ತಾ ಇದೆ. ಅದಲ್ಲದೆ ವನ್ಯ ಜೀವಿಗಳು ನಾಶ ಆಗುವಂತ ಸಾಧ್ಯತೆ ಇದೆ. ಹೀಗಾಗಿ ಇದಕ್ಕೆ ನಮ್ಮ ಸಂಪೂರ್ಣ ವಿರೋಧ ಇದೆ. ಸಾವಿರಾರು ಕುಟುಂಬಗಳು ಮನೆಯನ್ನ ಕಳ್ಕೊಳ್ಳುವಂತ ಜಮೀನನ್ನ ಕಳ್ಕೊಳ್ಳುವಂತ ಒಂದು ಸಾಧ್ಯತೆ ಇದೆ. ಇದನ್ನ ನಾವು ಸಂಪೂರ್ಣವಾಗಿ ವಿರೋಧಿಸ್ತೀವಿ. ಹಾಗಾದ್ರೆ ಬೇಡ್ತಿ ಮತ್ತು ಅಘನಾಶಿನಿಯಲ್ಲಿ ಹೆಚ್ಚುವರಿ ನೀರಿದೆಯಾ ಅಂತ ನೋಡಿದ್ರೆ ಖಂಡಿತ ಇಲ್ಲ. ಯಾಕಂದ್ರೆ ಇದು ಕೇವಲ ಮಳೆಗಾಲದಲ್ಲಿ ಮಾತ್ರ ತುಂಬಿ ಹರಿಯುವಂತ ನದಿಗಳು, ಬೇಸಿಗೆಯಲ್ಲಿ ನೀರೇ ಇರಲ್ಲ. ಹೀಗಿರುವಾಗ ನಮಗೆ ನೀರಿಲ್ಲ, ನಾವು ಹೇಗೆ ಬೇರೆಯವರಿಗೆ ಕೊಡ್ಲಿಕ್ಕೆ ಸಾಧ್ಯ ಇದೆ? ಡಿಸೆಂಬರ್ ಜನವರಿ ತಿಂಗಳು ಬಂದ್ರೆ ನೀರೆಲ್ಲ ಬತ್ತಿ ಹೋಗಿ ನೀರು ಹರಿಯೋದೇ ಇಲ್ಲ, ಸಂಪೂರ್ಣ ಬತ್ತಿ ಹೋಗಿರುತ್ತೆ. ಇಂಥ ಸಂದರ್ಭದಲ್ಲಿ ನಾವು ಹೇಗೆ ಬೇರೆಯವರಿಗೆ ನೀರು ಕೊಡಕ್ಕಾಗತ್ತೆ ಸ್ವಾಮಿ? ಹಾಗೆ ಈ ಯೋಜನೆ ಅಂದ್ರೆ ಬರೀ ನೀರನ್ನ ಪೈಪ್ ಹಾಕಿ ಕನ್ವರ್ಟ್ ಮಾಡಲ್ಲ. ಇದಕ್ಕೆ ಅಣೆಕಟ್ಟನ್ನ ಕಟ್ತಾರೆ, ಹಾಗೆ ಸುರಂಗ ಮಾರ್ಗವನ್ನ ತೋಡ್ತಾರೆ. ಅದಲ್ಲದೆ ದೊಡ್ಡ ದೊಡ್ಡ ಲೈನ್ ಕರೆಂಟ್ ಕಂಬಗಳು ಎಲ್ಲ ಬರುತ್ತೆ. ಅನೇಕ ಮರಗಳ ಮಾರಣ ಹೋಮ ಆಗುತ್ತೆ, ಸಾವಿರಾರು ಮರಗಳು ನಾಶ ಆಗುತ್ತೆ. ಈಗಾಗಲೇ ಉತ್ತರ ಕನ್ನಡ ಜಿಲ್ಲೆ ಮಳೆಗಾಲದಲ್ಲಿ ಗುಡ್ಡ ಕುಸಿತ ಅದರಿಂದ ಸಾಕಷ್ಟು ಪ್ರಾಬ್ಲಮ್ ಅನ್ನು ಅನುಭವಿಸ್ತಾ ಇದೆ. ಮಳೆಗಾಲ ಬಂದರೆ ಸಾಕು ಗುಡ್ಡ ಕುಸಿತಗಳಾಗ್ತಾ ಇದೆ. ಗುಡ್ಡದ ಕೆಳಗಡೆ ಏನಾದರೂ ಮನೆ ಇದ್ರೆ ಅಲ್ಲಿ ವಾಸ ಮಾಡೋದೇ ಡೇಂಜರ್ ಅನ್ನುವಂಥ ಒಂದು ಸಿಚುವೇಶನ್ಗೆ ಬಂದಿದ್ದೀವಿ. ಇದೆಲ್ಲ ಪ್ರಾಬ್ಲಮ್ಗಳಾಗ್ತಾ ಇರುವಾಗ ಈ ನದಿ ಜೋಡಣಾ ಯೋಜನೆ, ಈ ಯೋಜನೆ ತಂದು ಸರ್ಕಾರ ತನ್ನ ಹೊಟ್ಟೆ ತುಂಬಿಸ್ಕೊಳ್ಳಕ್ಕೆ, ಅಂದ್ರೆ ರಾಜಕಾರಣಿಗಳು ತಮ್ಮ ಹೊಟ್ಟೆ ತುಂಬಿಸ್ಕೊಳ್ಳಕ್ಕೆ ಇದನ್ನ ಮಾಡ್ತಾ ಇದ್ದಾರೆ. ಇದನ್ನ ಖಂಡಿತ ವಿರೋಧ ಮಾಡಬೇಕು. ರಾಜಕಾರಣಿಗಳಿರ್ಬೋದು, ಸ್ಥಳೀಯ ರಾಜಕಾರಣಿಗಳಿರ್ಬೋದು, ಸ್ಥಳೀಯ ಮುಖಂಡರಿರ್ಬೋದು, ಇವರೆಲ್ಲ ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವಂತ ಕೆಲಸವನ್ನ ಮಾಡಲೇಬೇಕು. ಕೆಲವೊಂದು ಅಜ್ಞಾನಿಗಳು ಹೇಳ್ತಾರೆ ನದಿಯ ನೀರು ಸುಮ್ಮನೆ ವ್ಯರ್ಥ ಆಗಿ ಸಮುದ್ರ ಸೇರುತ್ತಲ್ಲ, ಅದನ್ನ ನೀವು ಹರಿಸಿ ಬಿಡ್ಬೋದಲ್ಲ, ತೊಂದರೆ ಏನು ಅಂತ ಕೇಳ್ತಾರೆ. ಅಲ್ಲ ಸ್ವಾಮಿ, ನಾವು ಈಗಾಗಲೇ ಹೇಳಿರೋದು ಡಿಸೆಂಬರ್ ಜನವರಿ ತಿಂಗಳಲ್ಲಿ ನೀರು ಹರಿಯೋದೇ ಇಲ್ಲ. ಹೀಗಿದ್ದಾಗ ಸಮುದ್ರಕ್ಕೆ ಎಲ್ಲಿ ಹೋಗಿ ಸೇರುತ್ತದು? ಒಂದು ವೇಳೆ ಸೇರಿದ್ರು ಅಲ್ಪ ಪ್ರಮಾಣದಲ್ಲಿ ಸಮುದ್ರಕ್ಕೆ ಬಿಸಿ ನೀರು ಸಮುದ್ರಕ್ಕೆ ಸೇರ್ಬೇಕು ಅಂದಾಗ ಮಾತ್ರ ಸಮತೋಲನ, ಒಂದು ಪ್ರಕೃತಿಯ ಒಂದು ಸಮತೋಲನ ಕಾಪಾಡಿಕೊಳ್ಳಿಕ್ಕೆ ಸಾಧ್ಯ ಇದೆ. ಇದಕ್ಕೆ ನಾವು ಸಂಪೂರ್ಣವಾಗಿ ವಿರೋಧ ಮಾಡೋಣ, ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವಂತ ಕೆಲಸ ಮಾಡೋಣ. ಇದೇನಾದ್ರು ಆದ್ರೆ ನಮಗೆ ಖಂಡಿತ ಪರಿಹಾರ ಸಿಗಲ್ಲ. ಕೆಲವು ಜನ ಮಾಡ್ಲಿ ಬಿಡಿ ಅಂತೇಳಿ ಇದಕ್ಕೆ ಪರಿಹಾರ ಅಂತೂ ಅಲ್ಪ ಸ್ವಲ್ಪ ಪರಿಹಾರವನ್ನು ಕೊಡ್ಬೋದು, ಆದ್ರೆ ಪೂರ್ಣ ಪ್ರಮಾಣದ ಪರಿಹಾರ ನಮಗೆ ಸಿಗಲ್ಲ. ನಮ್ಮನ್ನು ಯಾವುದೋ ಒಂದು ಗೊತ್ತಿಲ್ಲದೆ ಇರುವಂತಹ ಪ್ರದೇಶಕ್ಕೆ ಹೋಗಿ ಅಲ್ಲಿ ಮನೆಯನ್ನ ಮಾಡಿ ಇಡ್ತಾರೆ. ತಲೆಮಾರುಗಳಿಂದ ಇರುವಂತಹ ಒಂದು ಜಮೀನನ್ನ, ಮನೆಯನ್ನ ಇದನ್ನು ಕಳ್ಕೊಳ್ಳುವಂತ ಒಂದು ಪರಿಸ್ಥಿತಿ ಬರುತ್ತೆ. ಜನರ ಬದುಕು ದಿಕ್ಕಾಪಾಲಾಗುವಂತ ಒಂದು ಸೂಚನೆ ಎದುರಾಗ್ತಾ ಇದೆ. ಹೀಗಾಗಿ ಇದನ್ನ ಖಂಡಿತ ವಿರೋಧ ಮಾಡೋಣ, ಎಲ್ಲರೂ ಒಟ್ಟಾಗಿ ಹೋರಾಡೋಣ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನ ಮುಗಿಸ್ತೀನಿ. ದಯವಿಟ್ಟು ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ಜನಗಳಿಗೆ ತಲುಪಿಸುವಂತ ಕೆಲಸವನ್ನ ಮಾಡೋಣ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.